ಅವರಲ್ಲಿ ಏನೋ ಒಂದು ಛಲ ಇಟ್ಕೊಂಡು ಹೊರಟಿದ್ದಾರೆ. ನಾನೇನು ಅವರಿಗೆ ಇಲ್ಲ ಇವತ್ತು ಪಕ್ಷದ ಸಂಘಟನೆಗೆ ನೀನು ಮುಂದೋಗಪ್ಪ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಅವರಲ್ಲೇ ಏನೋ ಒಂದು ಕಾರ್ಯಕರ್ತರ ದುಡಿಮೆ ಇದೆಲ್ಲವನ್ನೇನು ಗಮನಿಸಿದ್ದಾರೆ. ಇಲ್ಲ ನನ್ನ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗಿಂತ ಹೆಚ್ಚಾಗಿ ನನ್ನ ಪಕ್ಷ, ನನ್ನ ಪಕ್ಷದ ಕಾರ್ಯಕರ್ತರು ಮುಖ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೇನು ನಿಮ್ಮಗಳ ಹತ್ತಿರಕ್ಕೆ ಸನಿಹಕ್ಕೆ ಬರ್ತಾ ಇದ್ದಾರೆ. ಮೊದಲು ಅವರನ್ನ ನೀವು ನಿಮ್ಮ ಕ್ಷೇತ್ರದ ಸಭೆಗಳಿಗೆ ಕರೆದಾಗ ಸ್ವಲ್ಪ ಅವ್ರು ಬರಲಿಕ್ಕೆ ಹಿಂದೆ ಮುಂದೆ ನೋಡೋರು. ಈಗ ಅವರೇ ನಿಮ್ಮನ್ನು ಹುಡುಕಂಡೀಗ ಸಭೆ ಯಾವಾಗ ಮಾಡ್ತೀರಣ್ಣ ನಿಮ್ಮ ಊರಿಗೆ ಬರಬೇಕು ಅಂತಿದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪ ತೊಟ್ಟಿ ಹೊರಟಿದ್ದಾರೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಒಂದು ಭಾಗ. ನಮ್ಮ ಪಕ್ಷ ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ರೆ ಈ ನಾಡಿನ ಜನತೆಗೋಸ್ಕರವಾಗಿ. ದೇವೇಗೌಡರು ಈಗ ವಿಷಯ ಮಾತಾಡ್ತಾ ಇದ್ರು. ಜನತಾದಳ ಅಂದ್ರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಹೇಳಿ. ಈಗ ಇಲ್ಲಿ ಯಾರೋ ನಮ್ಮ ವಿಜಯಪುರದವರು ಒಂದು ಲೆಟರ್ ಕೊಟ್ಟರು ನನಗಿಲ್ಲಿ. ದ್ರಾಕ್ಷಿ ದಾಳಿಂಬೆ ಬೆಳೆ ಪರಿಸ್ಥಿತಿ ಏನಾಗಿದೆ, ಇವತ್ತೆಲ್ಲ ಬೆಳೆ ನಾಶ ಆಗಿ ಸಾಲಗಾರರಾಗಿದ್ದೇವೆ. ದಯವಿಟ್ಟು ನೀವು ಬಿಜಾಪುರಕ್ಕೆ ಬರಬೇಕು. ನಮ್ಮ ರೈತರ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥದನ್ನ ತಾವು ಖುದ್ದು ಹೊಲಗಳಿಗೆ ಭೇಟಿ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮನ್ನು ಉಳಿಸಿ ಅಂತ ಹೇಳಿ ಒಂದು ಪತ್ರ ಕೊಟ್ರಿಲ್ಲಿ. ಯಾವ ಕಾರಣಕ್ಕೆ ಇಲ್ಲಿ ಬಂದು ನನ್ನ ಹತ್ರ ಪತ್ರ ಕೊಟ್ಟರು? ಬಹುಶಃ ಇವತ್ತು ನಮ್ಮ ಮನೆ ಹತ್ರ ಬೆಳಗ್ಗೆ ಬಹಳ ಜನ ಬಂದಿದ್ದೀರಿ. ನೆನ್ನೆನೂ ಒಂದು ಹೆಚ್ಚು ಕಡಿಮೆ ಒಂದು 700-800 ಜನವೂ ಇದ್ರಿ. ನಾನು ಬೆಂಗಳೂರಿನಲ್ಲಿ ಇದ್ದಾಗ ನನ್ನ ಹತ್ರ ಬರ್ತಕ್ಕಂಥವ್ರು ಯಾವ ಶ್ರೀಮಂತರು ಬರಲ್ಲ. ಇವತ್ತು ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ಬೋದು, ಸ್ಟೀಲ್ ಮಿನಿಸ್ಟ್ರಿ ಇರಬಹುದು, ಸೂಟು ಬುಟ್ನರು ಹುಡುಕೊಂಡು ಇಲ್ಲಿ ಬರಲ್ಲ. ನನ್ನ JP ನಗರ ಮನೆಗೆ ಬರ್ತಕ್ಕಂಥದ್ದು ಎಲ್ಲ ಬಡವರು. ಬಹುಶಃ ನೀನಲ್ಲಿ ಬೆಳಗ್ಗೆ ಬಂದಿದ್ದೆ ಅಲ್ವಣ್ಣ, ನೀನು ರೆಡ್ ಟೀ ಶರ್ಟು ಹುಷಾರಿಲ್ಲ ನಿನಗೆ, ನೀನೇ ತಾನೇ ಕಾಯಿಲೆ ಅಂತ ಬಂದಿದ್ದು. ನೀನು ಇಂಡಸ್ಟ್ರಿ ಮಂಡ್ಯದನು. ಓ, ಇದಕ್ಕೆ ನೀನು ಸ್ಟಾರ್ಟಪ್ಗೆ ನಿನ್ ಥರನೇ ಇನ್ನೊಬ್ಬ ಬೆಳಗ್ಗೆ ಬಂದಿದ್ದ, ನಿನ್ ಥರನೇ ಇದ್ದ. 16 ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ತಂದಿದ್ದಾನೆ. ನನ್ನ ಹತ್ರ ಬರೋರು ಈ ತರ ಜನ. ಇದು ಕುಟುಂಬದ ಪಕ್ಷನ? ಇದು ಸಿದ್ದರಾಮಯ್ಯನವರ ಮನೆ ಹತ್ರ, DK ಶಿವಕುಮಾರ್ ಮನೆ ಹತ್ರ, ಇಲ್ಲ ಮತ್ತಿನ್ಯಾವ್ದಾದ್ರು ನಾಯಕರ ಮನೆ ಹತ್ರ ಆ ವರ್ಗದ ಜನ ಹೋಗಕ್ ಸಾಧ್ಯವಾ? ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ಅವರಲ್ಲಿ ಆ ಒಂದು ಹೃದಯ ವೈಶಾಲ್ಯತೆ ಇದೆಯಾ? ಇದು ದೇವೇಗೌಡರಿಗೆ ಹೇಳ್ತಾ ಇದ್ರಲ್ಲ, ಈ ಪಕ್ಷ ಕುಟುಂಬ ಅಂದ್ರೆ ಈ ರಾಜ್ಯದ 6.5-7 ಕೋಟಿ ಜನತೆ ಏನಿದ್ದೀರಿ, 7 ಕೋಟಿ ಜನತೆಯ ಕುಟುಂಬದ ಪಕ್ಷ ಇದು.